ಹೀಗೆ ಪರಮಪೂಜ್ಯ ನಮ್ಮ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ನಿಜವಾಗಿಯೂ ಕೇವಲ ತ್ರಿವಿಧ ದಾಸೋಹಿಗಳಲ್ಲ, ಲೋಕದಲ್ಲಿ ರೂಢಿ ಇರುವ ಹಾಗೆ ಅವರು ನಿಜವಾಗಿಯೂ ಪಂಚವಿಧ ದಾಸೋಹಿಗಳು ಅಂತೇಳಿ ನಾವಾದರೂ ಕೂಡ ಅದನ್ನು ಪರಿಗಣಿಸ್ಬೋದು ಅಂತೇಳಿ ನನ್ನ ಭಾವನೆ. ಇನ್ನು ಪ್ರಸ್ತುತ ಬಸವಣ್ಣನವರ ಬಗ್ಗೆ ಏನು ಹೇಳೋದು, ಯಾವುದನ್ನು ಬಿಡೋದು ಅಂತ, ಯಾಕೆಂದರೆ ಜಗತ್ತಿನಲ್ಲಿ ಬೇಕಾದಷ್ಟು ಜನ ಪ್ರವಾದಿಗಳು ಆಗಿ ಹೋಗಿದ್ದಾರೆ. ಎಷ್ಟೋ ಜನ ಮಹಾ ದಾರ್ಶನಿಕರು, ತತ್ವಜ್ಞಾನಿಗಳು ಆಗಿ ಹೋಗಿದ್ದಾರೆ. ಆದರೆ ಅವರವರದು ಆ ಒಂದೊಂದು ಕ್ಷೇತ್ರದಲ್ಲಿ ಅವರು ಪ್ರಸಿದ್ಧಿಯ ಹೊರತು ಬಸವಣ್ಣನವರ ಹಾಗೆ ಬಹುಮುಖದ ವ್ಯಕ್ತಿತ್ವವಾಗಲಿ, ಅವರ ವ್ಯಕ್ತಿತ್ವದ ಸಂಕೀರ್ಣತೆಯನ್ನಾಗಲಿ ಜಗತ್ತಿನ ಪ್ರವಾದಿಗಳಲ್ಲಿ ಕಾಣೋದು ಬಹಳ ಅಪರೂಪ. ಹಾಗಾಗಿ ಬಸವಣ್ಣನವರ ವ್ಯಕ್ತಿತ್ವ ಅನಂತ ಮುಖವಾದದ್ದು, ಬಹುಮುಖವಾದದ್ದು. ಏಕೆಂದರೆ ಬಸವಣ್ಣನವರು ಒಬ್ಬ ಶ್ರೇಷ್ಠ ತತ್ವಜ್ಞಾನಿ, ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ದೊಡ್ಡ ಸಮಾಜ ವಿಜ್ಞಾನಿ, ಮನೋವಿಜ್ಞಾನಿ, ಪರಿಸರ ವಿಜ್ಞಾನಿ, ಶಿಕ್ಷಣ ತಜ್ಞ, ರಾಜಕೀಯ ಮುತ್ಸದ್ದಿ, ಭಾಷಾ ವಿಜ್ಞಾನಿ, ಹೀಗೆ ಅನೇಕ ವ್ಯಕ್ತಿತ್ವದ ಮುಖಗಳನ್ನು ನಾವು ಕೇವಲ ಬಸವಣ್ಣನವರಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬಸವಣ್ಣನವರು ಈ ಸಮಾಜವನ್ನು ಸುಧಾರಣೆ ಮಾಡಬೇಕಾದ್ರೆ ಅವರು ಬಹುಮುಖದ ಈ ವ್ಯಕ್ತಿತ್ವದ ಏನು ಶಕ್ತಿ ಇತ್ತೋ ಅದರ ಬಲದಿಂದಲೇ ಸಮಾಜವನ್ನು ಅವರು ಅಷ್ಟು ಚೆನ್ನಾಗಿ ಅವರು ಸುಧಾರಣೆಯನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಮೊದಲಿಗೆ ಹೇಳೋದಾದರೆ ಈ ಸಮಾಜದ ಸುಧಾರಣೆಯನ್ನು ಬಯಸಿದಂತಹ ಬಸವಣ್ಣನವರು ಮೊದಲು ಚಿಂತನೆ ಮಾಡಿದ್ದು ಸಮಾಜದಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಅವರು ಗುರುತಿಸಿದರು. ಏಕೆಂದರೆ ಒಬ್ಬ ಸಮಾಜ ವಿಜ್ಞಾನಿಯಾದವನು ಅಥವಾ ಮನೋವಿಜ್ಞಾನಿಯಾದವನು ಒಂದು ಸಮಾಜ ಯಾಕೆ ಹದಗೆಟ್ಟಿದೆ, ಸಮಾಜದಲ್ಲಿ ಯಾಕೆ ಏರುಪೇರುಗಳಿವೆ, ಸಮಾಜದಲ್ಲಿ ಯಾಕೆ ಅವ್ಯವಸ್ಥೆಗಳು ಉಂಟಾಗಿವೆ ಅನ್ನುವುದನ್ನು ಚಿಂತನೆ ಮಾಡುವ ಒಬ್ಬ ಸಮಾಜ ವಿಜ್ಞಾನಿ ಅದಕ್ಕೆ ಪರಿಹಾರವನ್ನು ಕಾಣಬೇಕಾದರೆ, ಪರಿಹಾರವನ್ನು ಹುಡುಕಬೇಕಾದ್ರೆ ಮೊದಲು ಅವನು ಚಿಂತನೆ ಮಾಡದೇನೆ ಆ ಸಮಾಜದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ. ಹಾಗಾಗಿ ಬಸವಣ್ಣನವರು ಈ ಸಮಾಜ ಸುಧಾರಣೆಗೆ ಹೊರಟಂಥವರು ಸಮಾಜದಲ್ಲಿ ಕಂಡುಬರುವಂತಹ ಆ ಕಾಲದ ಸಮಾಜದಲ್ಲಿ ಕಂಡುಬರುವಂತಹ ಅನೇಕ ಸಮಸ್ಯೆಗಳನ್ನು ಅವರು ಮೊದಲು ಗುರ್ತು ಮಾಡ್ಕೊಳ್ತಾರೆ. ಮೊಟ್ಟ ಮೊದಲನೇದಾಗಿ ಅವರು ಕಂಡದ್ದು ಸಮಸ್ಯೆ ಮನುಷ್ಯರ ನಡುವೆ ಇರುವಂತಹ ಅಂತರ. ಏಕೆಂದರೆ ನಿಜವಾಗಿಯೂ ಕೂಡ ಬಸವಣ್ಣ ಒಬ್ಬ ದೊಡ್ಡ ಸಮಾಜ ವಿಜ್ಞಾನಿಯಾದ್ದರಿಂದಲೇ ಹೇಗೆ ಲೋಕವನ್ನು ಸಂಗ್ರಹ ಮಾಡಬೇಕು, ಸಮಾಜವನ್ನು ಸುಧಾರಣೆ ಮಾಡಬೇಕು ಅನ್ನುವಂತಹ ಬಹಳ ಚಿಕಿತ್ಸಕ ಬುದ್ಧಿ ಅವರಲ್ಲಿ ಇತ್ತು. ಹಾಗಾಗಿ ಅವರಿಗೆ ಗೊತ್ತು, ಮಹಾ ದೊಡ್ಡ ಮನೋವಿಜ್ಞಾನಿ. ಅವರು ಏನು ಮಾಡಿದರು, ತಾವು ಉತ್ತಮ ಕುಲದವರಾಗಿದ್ದರು, ಅಧಿಕಾರದಿಂದ ಪ್ರಧಾನಿಯಾಗಿದ್ದರೂ ಕೂಡ ಎಲ್ಲಿ ತುಳಿತಕ್ಕೆ ಗುರಿಯಾಗಿರುವಂತಹ ಯಾವ ಕ್ಷೇತ್ರದ ಕೊನೆ ವರ್ಗದ ಜನರು ವಾಸ ಮಾಡ್ತಾಯಿದ್ರೋ ಅಂಥವರ ಕೇರಿಗೆ ಹೋದರು. ಅದು ಹೇಗೆ, ಅಲ್ಲಿ ವಿವಿಧ ವೃತ್ತಿಯ ಬಂಧುಗಳಿರ್ಬೋದು, ಅವರ ಕೇರಿಗೆ ಬಸವಣ್ಣನವರು ತಾವು ನಡ್ಕೊಂಡು ಹೋಗ್ತಾರೆ. ನೋಡಿ, ಒಬ್ಬ ಸಮಾಜ ವಿಜ್ಞಾನಿ, ಮನೋವಿಜ್ಞಾನಿ ಎಷ್ಟರ ಮಟ್ಟಿಗೆ ಅಂತ ಅವ್ರಿಗೆ ಗೊತ್ತು. ಬಸವಣ್ಣನವರಿಗೆ ನಾನೇನೇ ಅವರ ಬಳಿ ಹೋದಾಗ ಅವರ ಪರಿವರ್ತನೆ ಭಾಳ ಸುಲಭ ಅಂತೇಳಿ. ಹಾಗೆ ಅವರ ಬಳಿಗೆ ಆ ಕೇರಿಗೆ ಹೋಗ್ತಾರೆ ಬಸವಣ್ಣನವರು ನಡ್ಕೊಂಡು. ಆಗ ಆ ಕೇರಿಯ ಜನ ಎಲ್ಲ ಪ್ರಧಾನಮಂತ್ರಿ ಸರಳ ವೇಷದಲ್ಲಿ ನಮ್ಮ ಕೇರಿಗೆ ನಡ್ಕೊಂಬರ್ತಾ ಇರೋದು ನೋಡಿ ನಿಜಕ್ಕೂ ಕೂಡ ಆ ಕೇರಿಯ ಜನರ ಒಂದು ಥರ ರೋಮಾಂಚನವಾಗುತ್ತೆ. ಇದು ಮೊದಲನೇ ಹಂತ. ಕೇರಿಗೆ ಹೋಗ್ತಾರೆ. ಹೋದ ಮೇಲೆ ಅಷ್ಟೇ ಅಲ್ಲ, ಅವರನ್ನು ರಕ್ತ ಸಂಬಂಧದ ಸಂಬೋಧನಾ ಪದಗಳಿಂದ ಅವರನ್ನು ಸಂಬೋಧಿಸ್ತಾರೆ. ಅಣ್ಣ ಅಂತಾರೆ, ಅಕ್ಕ ಅಂತಾರೆ, ಅಪ್ಪ ಅಂತಾರೆ. ಯಾಕೆಂದರೆ ಅದವರೆಗೆ ಎಷ್ಟೋ ಶತಮಾನಗಳಿಂದ ಇಂಥ ಒಂದು ಬಂಧುವಾಚಕವನ್ನು, ಅಣ್ಣ ಅನ್ನೋ ಪದವನ್ನು, ಅಕ್ಕ ಅನ್ನೋ ಪದವನ್ನು ಅಥವಾ ಅವ್ವ ಅನ್ನೋ ಪದವನ್ನು ಅವ್ರು ಕೇಳಿರಲೇ ಇಲ್ಲ. ಯಾವಾಗಲೂ ಕೂಡ ಬರೀ ಚಾಂಡಾಲ ಮುಂಡೇದೆ ಅಂತೇಳಿ ಕೇಳಿ ಅವರ ಕಿವಿಗೆ ಸಾಕಾಗಿತ್ತು. ಯಾವಾಗ ಇವರು ಹತ್ತಿರ ಹೋಗಿ ಅವರ ಬಳಿ ಹೋಗಿ
ಇಂಥ ಸಂಬೋಧನಾ ಮಾತುಗಳಿಂದ ಅಣ್ಣ ಅಪ್ಪ ಅಕ್ಕ ಅಂತ ಕರೆದ್ರು, ಆ ಮಾತನ್ನು ಕೇಳಿ ಅವರಿಗೆ ಬಹಳ ಆನಂದವಾಗುತ್ತೆ. ಇದು ಎರಡನೇ ಹಂತ. ಅವರ ಕೇರಿಗೆ ತಾನಾಗಿ ಹೋಗಿದ್ದು, ಆಮೇಲೆ ಅವರಿಗೆ ಈ ರೀತಿಯಾಗಿ ಸಂಬೋಧನೆ ಮಾಡಿದ್ದು. ಅದರ ಮುಂದಿನ ಮಾತನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರ ಮುಂದಿನ ಹೇಗೆ ಅವರನ್ನು ಸಂಗ್ರಹ ಮಾಡುವ ಚಿಕಿತ್ಸಕ ಬುದ್ಧಿ ಇದೆ ನೋಡಿ. ಮುಂದೆ ಹೋಗಿ ಅವರನ್ನು ಮೈ ದಡವುತ್ತಾರೆ, ಅವರ ಮೈ ಮುಟ್ಟುತ್ತಾರೆ. ಆವಾಗ ಆ ಜನರ ಧಮನಿಗಳಲ್ಲಿ ರೋಮಾಂಚನವಾಗುತ್ತೆ. ಒಬ್ಬ ಅಧಿಕಾರಿ, ಒಬ್ಬ ಪ್ರಧಾನಿ ಬಂದು ನಮ್ಮ ಮೈಯನ್ನು ನೇವರಿಸಿದ್ನಲ್ಲ, ಮೈಯನ್ನು ಮುಟ್ಟಿದನಲ್ಲ. ಯಾಕೆಂದರೆ ಯಾವತ್ತೂ ಕೂಡ ಅಂಥ ಉತ್ತಮ ಜನಾಂಗದ ನೆರಳನ್ನೇ ತುಳಿಬಾರ್ದು ಅನ್ನುವಂತಹ ವ್ಯವಸ್ಥೆ ಇದ್ದಾಗ ಅವರು ಬಂದು ಯಾವಾಗ ಇವರ ಮೈಯನ್ನು ಮುಟ್ಟಿದ್ರೋ ಅವರ ಧಮನಿಗಳಲ್ಲಿ ರೋಮಾಂಚನವಾಯಿತು. ಇದು ಮೂರನೇ ಹಂತ, ಅವರು ಹೇಗೆ ಸಂಗ್ರಹ ಮಾಡಿದ್ರು. ಆಮೇಲೆ ಅಷ್ಟೇ ಅಲ್ಲ, ಅವರಿಗೆ ಹೇಳ್ತಾರೆ, ಅವರ ಕೀಳರಿಮೆಯನ್ನು ಹೋಗಲಾಡಿಸ್ತಾರೆ. ನೋಡಪ್ಪ, ನಾನು ಕುಡಿಯುವ ಗಾಳಿ ಒಂದೇ, ನೀನು ಕುಡಿಯುವ ಗಾಳಿಯು ಒಂದೇ, ನಾನು ವಾಸಿಸುವ ಭೂಮಿಯು ಒಂದೇ, ನೀನು ನಡೆದಾಡುವ ಭೂಮಿಯು ಒಂದೇ. ಹಾಗೆ ಪಂಚಭೂತಗಳಲ್ಲಿ, ಆ ಶಿವನ ಸೃಷ್ಟಿಯಲ್ಲಿರುವಂತಹ ಪಂಚಭೂತಗಳಲ್ಲಿ ಯಾವುದೇ ವಿಧವಾದ ವ್ಯತ್ಯಾಸವಿಲ್ಲದೆ ಇರುವಾಗ ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಿಲ್ಲಪ್ಪ ಅಂಥೇಳಿ ಅವರಿಗೆ ಒಳಗಡೆ ಇದ್ದಂಥ ಒಂದು ಕೀಳರಿಮೆ ಏನಿತ್ತು ಅದನ್ನು ಹೋಗಲಾಡಿಸ್ತಾರೆ. ಅಷ್ಟು ಹೀಗೆ ಕ್ರಮಕ್ರಮವಾಗಿ ಹೇಗೆ ಅವರನ್ನು ಒಂದು ವಿಶಾಲವಾದಂತಹ ಧರ್ಮದ ತೆಕ್ಕೆಗೆ ತರಬೇಕು ಅನ್ನುವಂತಹ ಒಂದು ಸಾಮಾಜಿಕ ಒಂದು ಅರಿವು ನಮ್ಮ ಬಸವಣ್ಣನವರಿಗಿತ್ತು. ಇದು ಮೊದಲನೇ ಸಮಸ್ಯೆಯನ್ನು ಅವರು ಕಂಡದ್ದು, ಮನುಷ್ಯರ ನಡುವೆ ಅಂತರ ಹೋಗಬೇಕು ಅಂತ. ಅದಕ್ಕೋಸ್ಕರ ಅವರು ಒಂದು ಧರ್ಮಕ್ಕೆ ಹೊಸ ವ್ಯಾಖ್ಯಾನವನ್ನೇ ಮಾಡಿಬಿಡ್ತಾರೆ. ಯಾಕೆಂದರೆ ಅದುವರೆಗೆ ಧರ್ಮ ಅಂದರೆ ಏನೋ ಧರತೀತಿ ಧರ್ಮ, ಧಾರಣಾತೀತಿ ಧರ್ಮ ಅಂಥೇಳಿ ಏನೋ ಅರ್ಥವಾಗದೇ ಇರುವಂತಹ ರೀತಿಯಲ್ಲಿ ಧರ್ಮಕ್ಕೆ ವ್ಯಾಖ್ಯಾನವನ್ನು ಕೊಟ್ಟು ಯಾವುದೋ ಒಂದು ಸೀಮಿತವಾದ ವರ್ಗ ಆ ಧರ್ಮದ ಅಧಿಕಾರಿಗಳೋ ಎಂಬಂತೆ ಈ ಲೋಕದಲ್ಲಿ ನಡೀತಾ ಇದ್ದರು. ಆಗ ಬಸವಣ್ಣರು ಯೋಚನೆ ಮಾಡ್ತಾರೆ, ಇದು ನಿಜವಾದಂಥ ಧರ್ಮವಲ್ಲ, ಇದೆಲ್ಲದಕ್ಕಿಂತಲೂ ಒಂದು ವಿಶೇಷವಾದಂತಹ ಸಹಜವಾಗಿ ಹುಟ್ಟಿನಿಂದಲೇ ಬಂದಿರುವಂತಹ ಒಂದು ಧರ್ಮ ಉಂಟು. ಅದೇನೇ ಮಾನವ ಧರ್ಮ, ಮನುಧರ್ಮ, ಅದೇನೇ ಮನುಷ್ಯ ಧರ್ಮ ಅಂತ ಅವ್ರು ಕರೀತಾರೆ. ಯಾಕೆಂದರೆ ಈ ಮನುಷ್ಯ ಧರ್ಮ ಅಥವಾ ಮನುಷ್ಯತ್ವ ಅನ್ನುವಂತಹ ಒಂದು ಧರ್ಮ ಏನಿದೆ, ಇದು ನಾವು ಹೇಗೆ ಹುಟ್ಟಿ ಬರ್ತೀವಿಯೋ ತಾಯಿಯ ಗರ್ಭದಿಂದ ಹುಟ್ಟಿ ಬರುವಾಗ ಹೇಗೆ ನಮ್ಮ ಜೊತೆಯಲ್ಲಿಯೇ ಕೈ ಕಾಲುಗಳು ಅಂಗಾಂಗಗಳು ಜೊತೆಯಲ್ಲೇ ಬರ್ತಾವೋ ಹಾಗೇ ಹುಟ್ಟಿನಿಂದಲೇ ಸಹಜವಾಗಿ ಬಂದಂತಹ ಧರ್ಮ ಮನುಷ್ಯತ್ವ ಧರ್ಮ, ಮಾನವ ಧರ್ಮ ಅಂಥೇಳಿ ಆ ಧರ್ಮಕ್ಕೆ ವಿಶೇಷವಾದಂತಹ ಒಂದು ವ್ಯಾಖ್ಯೆಯನ್ನು, ಭಾಷ್ಯವನ್ನು ಬಸವಣ್ಣನವರು ಕೊಟ್ಟು, ಹಾಗಾಗಿ ಇದು ಎಲ್ಲರ ಧರ್ಮ, ಇದು ಮಾನವ ಧರ್ಮ, ಮನುಧರ್ಮ, ಮನುಷ್ಯ ಧರ್ಮ ಅಂಥೇಳಿ ಅದನ್ನು ಆ ಧರ್ಮದ ಹಿನ್ನೆಲೆಯಲ್ಲಿ ಆ ಜನರಲ್ಲಿ ಇದ್ದಂತಹ ಪರಸ್ಪರ ಏನು ಅಂತರ ಇತ್ತು ಅದನ್ನು ಹೋಗಲಾಡಿಸ್ತಾರೆ. ಹಾಗಾಗಿಯೇ ಅದಕ್ಕೋಸ್ಕರವೇ ನಮ್ಮ ಬಸವಣ್ಣರವರು ಧರ್ಮಕ್ಕೆ ಈ ರೀತಿ, ಅದು ಒಂದು ಮನುಷ್ಯತ್ವ ಅನ್ನುವುದು ಒಂದು ಧರ್ಮ. ಈ ಧರ್ಮವೇ ಶ್ರೇಷ್ಠವಾದ ಧರ್ಮ. ಈ ಧರ್ಮ ಯಾಕೆಂದರೆ ಇದಕ್ಕೆ ವ್ಯಕ್ತಿ ಪರಿಚ್ಛಿನ್ನತೆ ಇಲ್ಲ, ಕಾಲ ಪರಿಚ್ಛಿನ್ನತೆ ಇಲ್ಲ, ದೇಶ ಪರಿಚ್ಛಿನ್ನತೆ ಇಲ್ಲ. ಎಲ್ಲ ದೇಶದ, ಎಲ್ಲ ಕಾಲದ, ಎಲ್ಲ ವ್ಯಕ್ತಿಗೂ ಯಾವ ಕಾಲಕ್ಕೂ ಅನ್ವಯಿಸುವಂತಹ, ಕೂಡಿ ಬಾಳಲು ಸಹಕಾರಿಯಾಗಿರುವಂತಹ ಏಕೈಕ ಧರ್ಮ ಅಂದರೆ ಈ ಮನುಷ್ಯತ್ವ ಧರ್ಮ ಅಂಥೇಳಿ ಆ ಧರ್ಮಕ್ಕೆ ಒಂದು ವಿಶೇಷವಾದ ವ್ಯಾಖ್ಯಾನವನ್ನು ನಮ್ಮ ಬಸವಣ್ಣನವರು ಕೊಟ್ಟು ಈ ಮನುಷ್ಯರ ನಡುವೆ ಇದ್ದಂತಹ ಅಂತರವನ್ನು, ವ್ಯತ್ಯಾಸವನ್ನು ಹೋಗಲಾಡಿಸ್ತಾರೆ. ಇದು ಒಂದು. ಆಮೇಲೆ ಎರಡನೇ ಸಮಸ್ಯೆ ಅವರಿಗೆ ಬಂತು. ಯಾಕೆ ಸಮಾಜದಲ್ಲಿ ತರತಮ ಭಾವ ಇದೆ, ವೈರುಧ್ಯತೆ ಇದೆ ಅಂತ ಅವರು ಆಲೋಚನೆ ಮಾಡಿದಾಗ ಅವರ ಬುದ್ಧಿಗೆ ಹೊಳೆದಂತಹ ಸಮಾಜದ ಎರಡನೇ ಸಮಸ್ಯೆ ಅಂದರೆ ವೃತ್ತಿ ತಾರಮ್ಯತೆ. ಇದನ್ನು ಯೋಚನೆ ಮಾಡ್ತಾರೆ. ಯಾಕೆಂದರೆ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ, ಆ ವೃತ್ತಿಯನ್ನು ಕಾಯಕವನ್ನಾಗಿ ಪರಿವರ್ತನೆ ಮಾಡ್ತಾರೆ. ವೃತ್ತಿ ಅಂದರೆ ಪ್ರತಿಯೊಬ್ಬರೂ ಕೂಡ ಅವರವರ ಜೀವಿಕೆಗಾಗಿ ಮಾಡುವಂತಹ ಏನು ಕಸುಬುಗಳಿದ್ದವೋ, ವೃತ್ತಿಗಳಿದ್ದವೋ, ಇದಕ್ಕೆ ಒಂದು ವಿಶೇಷವಾದ ವ್ಯಾಖ್ಯೆಯ ವಲಯವನ್ನು ಕೊಟ್ಟು ಅದನ್ನು ಒಂದು ವಿಶೇಷವಾದ ಅರ್ಥದಲ್ಲಿ ಕಾಯಕ ಅಂತೇಳಿ ಅದಕ್ಕೊಂದು ಪಾರಿಭಾಷಿಕವಾಗಿ, ಅಷ್ಟೇ ಅಲ್ಲ ಅದರೊಳಗೆ ಅಧ್ಯಾತ್ಮದ ಅರ್ಥವನ್ನು ಮತ್ತು ಲೋಕದ ಹಿತದ ಅರ್ಥವನ್ನು ತುಂಬಿ ಅದೊಂದು ವಿಶೇಷವಾದ ಶಬ್ದವನ್ನಾಗಿ ಮಾಡಿ ಕಾಯಕ ಅಂತ ಅದನ್ನು ತತ್ವವನ್ನಾಗಿ ಬಸವಣ್ಣನವರು ಮಾಡ್ತಾರೆ. ಇದು ಬಹಳ ಮುಖ್ಯ. ಯಾಕೆಂದರೆ ಅವ್ರಿಗೆ ಹೇಳ್ತಾರೆ ಕಾಯಕ ಅಂತಂದರೆ ಕೇವಲ
ಜೀವಿಕೆಗಾಗಿ ಮಾಡುವಂತಹ ವೃತ್ತಿಯಲ್ಲ, ಅಥವಾ ಲೋಕದ ವ್ಯವಹಾರಕ್ಕಾಗಿ ಮಾಡುವಂತಹ ಕಸುಬು ಅಲ್ಲ. ಇದು ಒಂದು ವಿಶೇಷವಾದ ಅರ್ಥ ಇದೆ. ಇದರಲ್ಲಿ ನಿತ್ಯ ಶುದ್ಧವಾದ ನಿತ್ಯ ಕಾಯಕ, ಆಮೇಲೆ ಶುದ್ಧ ಕಾಯಕ ಅಂಥೇಳಿ ನಿತ್ಯ ಶುದ್ಧ ಈ ಕಾಯಕ ತತ್ವಕ್ಕೆ ಅದಕ್ಕೆ ವಿಶೇಷಣಗಳನ್ನು ಕೊಡ್ತಾರೆ. ಈ ಕಾಯಕ ಅಷ್ಟೇ ಅಲ್ಲ, ಇದು ನಿತ್ಯವಾದ ಕಾಯಕ ಆಗಬೇಕು, ಶುದ್ಧವಾದ ಕಾಯಕ ಆಗಬೇಕು. ಯಾಕೆಂದರೆ ಪರಿಶುದ್ಧವಾದ ಕಾಯಕ ಯಾವಾಗುತ್ತೆ, ಯಾರು ಆ ವೃತ್ತಿಯನ್ನು ಮಾಡುವ ವ್ಯಕ್ತಿ ಇದ್ದಾನೋ, ಕಾಯಕದಲ್ಲಿ ನಿರತನಾದ ವ್ಯಕ್ತಿ ಇದ್ದಾನೋ, ಅವನಲ್ಲಿ ಸಂಚಯನದ ಬುದ್ಧಿ, ಕೂಡಿಡುವ ಬುದ್ಧಿ ಹೊರಟು ಹೋದರೆ, ಆವಾಗ ಮಾತ್ರ ವಿಗಲಿತ ಆಸೆ ಮನಸ್ಸಿನಲ್ಲಿ ಹೋದರೆ ಆಗ ನಿಜವಾಗಿ ಕೂಡ ಅದು ಶುದ್ಧ ಕಾಯಕವಾಗುತ್ತೆ, ಆಮೇಲೆ ನಿತ್ಯ ಕಾಯಕವಾಗುತ್ತೆ. ಅಷ್ಟೇ ಅಲ್ಲ, ಈ ಕಾಯಕ ಎಷ್ಟು ಚೆನ್ನಾಗಿ ನೋಡಿ, ಕಾಯ ಶಬ್ದದ ಮೇಲೆ ಕಪ್ರತ್ಯಯ. ಕಪ್ರತ್ಯಯ ಅಂದರೆ ಸಂಸ್ಕೃತದಲ್ಲಿ ಲೆಕ್ಕಾಚಾರವಾಗಿ ಕಾಯಿಕ ಅಂತ ಹೇಳಬೇಕು, ಆದರೆ ಶರಣರು ಪರಿಭಾಷೆಯಾದ್ದರಿಂದ ನಾನು ತಪ್ಪು ಅಂತ ಹೇಳಲ್ಲ, ಕಾಯಕ ಅಂತಲೇ ಹೇಳ್ತಾರೆ. ಕಾಯ ಈ ಶರೀರವನ್ನು ತುಚ್ಛೀಕರಿಸಿಕೊಂಡು, ಅಂದರೆ ತುಚ್ಛೀಕರಿಸಿಕೊಂಡು ಅಂದರೆ ಶರೀರ ಕೆಟ್ಟದಂತಲ್ಲ, ಶರೀರದ ಮೇಲಿನ ಅಭಿಮಾನವನ್ನು ಬಿಟ್ಟು ನನಗಾಗಿ ಮಾಡ್ತೇನೆ, ಈ ಶರೀರಕ್ಕಾಗಿ ಮಾಡ್ತೇನೆ ಅನ್ನುವಂತಹ ಭಾವನೆಯನ್ನು ಬಿಟ್ಟು ದೇಹವನ್ನು ದಂಡಿಸಿ ಸಮಾಜಕ್ಕಾಗಿ ಗುರುಲಿಂಗ ಜಂಗಮಕ್ಕಾಗಿ ನಾನು ಮಾಡ್ತೇನೆ ಅನ್ನುವಂತಹ ಯಾವ ಬುದ್ಧಿಯಿಂದ ಮಾಡುವಂತಹ ವೃತ್ತಿ ಇದೆಯೋ ಅದಕ್ಕೆ ಕಾಯಕ ಅಂತೇಳಿ ವಿಶೇಷವಾದಂತಹ ಕಾಯಕ ಶಬ್ದಕ್ಕೆ ನಮ್ಮ ಬಸವಣ್ಣನವರು ಒಂದು ಅರ್ಥವನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಇದು ಅಧ್ಯಾತ್ಮ ಸಾಧನೆಯ ಸಾಧನವೂ ಹೌದು. ಎರಡೂ ಆಗಬೇಕು. ಇಹಲೋಕದ ಸುಖವೂ ಆಗಬೇಕು, ಪರಲೋಕದ ಮೋಕ್ಷವೂ ಆಗಬೇಕು. ಯಾಕೆಂದರೆ ಮನುಷ್ಯ ಕೇವಲ ತಿಂದು ಉಂಡು ಈ ಲೋಕ ಬಿಟ್ಟು ಹೋಗೋದಲ್ಲ, ಈ ಲೋಕದಲ್ಲೇ ಇದ್ದು ಲೋಕದ ಬದುಕನ್ನು ಚೆನ್ನಾಗಿ ನಡೆಸಿಕೊಂಡು ಅದರ ಜೊತೆಗೆ ಏನು ಅಧ್ಯಾತ್ಮ ಇದೆಯೋ, ಆತ್ಮವಿಚಾರ ಇದೆಯೋ, ಅಥವಾ ಮನುಷ್ಯನ ಅಂತಿಮ ಗುರಿ ಅಂತೇಳಿ ಎಲ್ಲರೂ ಏನು ಹೇಳ್ತಾರೋ ಅದನ್ನು ಕೂಡ ಪಡಿಬೇಕು. ಅದಕ್ಕೂ ಕೂಡ ಅಧ್ಯಾತ್ಮ ಸಾಧನೆಗೂ ಕೂಡ ಈ ಕಾಯಕವೇ ಪರಮ ಸಾಧನ ಅನ್ನುವುದನ್ನು ನಮ್ಮ ಬಸವಣ್ಣನವರು ಆ ಕಾಯಕ ತತ್ವವನ್ನು ಕೊಟ್ಟು ವೃತ್ತಿಯಲ್ಲಿರುವಂತಹ ತಾರತಮ್ಯತೆಯನ್ನು ಎಂಬ ಸಮಸ್ಯೆ ಏನಿತ್ತು ಅದನ್ನು ಹೋಗಲಾಡಿಸ್ತಾರೆ. ಇದು ಅವರು ಎರಡನೇ ಸಮಸ್ಯೆ. ಆಮೇಲೆ ಬಸವಣ್ಣನವರು ಅನೇಕ ಸಮಸ್ಯೆಗಳನ್ನು ನೋಡ್ತಾ ಇನ್ನು ಆರ್ಥಿಕ ಅಸಮಾನತೆ ಆರ್ಥಿಕ ಅಸಮಾನತೆಯೂ ಕೂಡ ಸಮಾಜದ ಗೊಂದಲಗಳಿಗೆ ಕಾರಣ ಅಂತ ಯೋಚನೆ ಮಾಡಿ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಅವರು ದಾಸೋಹ ಅನ್ನುವಂಥ ಪದ್ಧತಿಯನ್ನು ತರ್ತಾರೆ. ಯಾಕೆಂದರೆ ಯಾವಾಗಲೂ ಕೂಡ ಮನುಷ್ಯನ ಬದುಕಿನ ವೃತ್ತಿಯಲ್ಲಿ ಗಳಿಕೆ ಮತ್ತು ಬಳಕೆ ಈ ಎರಡು ತಕ್ಕಡಿಗಳು ಕೂಡ ಬ್ಯಾಲೆನ್ಸಿವಾಗಿದ್ದರೆ ಮಾತ್ರ ಅವನ ಬದುಕು ಚೆನ್ನಾಗಿರುತ್ತೆ ಅನ್ನೋದನ್ನ ಮನಗಂಡಂತಹ ನಮ್ಮ ಸಮಾಜ ವಿಜ್ಞಾನಿ ಬಸವಣ್ಣನವರು ಆರ್ಥಿಕ ಸಮಾನತೆಗೋಸ್ಕರ ದಾಸೋಹ ಸಿದ್ಧಾಂತವನ್ನು ಜಾರಿ ತರ್ತಾರೆ. ದಾಸೋಹ ಅಂದರೆ ಕೇವಲ ನಿನ್ನ ಜೀವಿಕೆಗೋಸ್ಕರ ಗಳಿಕೆ ಅಲ್ಲ, ನೀನು ಗಳಿಸಿದ್ದನ್ನು ನೀನು ಸಮಾಜಕ್ಕೋಸ್ಕರ ನೀನು ವಿನಿಯೋಗ ಮಾಡಬೇಕು. ಅದರಲ್ಲೂ ಕೂಡ ಗುರುಲಿಂಗ ಜಂಗಮ ಶಬ್ದಕ್ಕೆ ಸಮಾಜ ಅಂತೇಳಿ ಸಮಾಜಕ್ಕೆ ನಿನ್ನ ಆದಷ್ಟು ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಅದು ಯಾವುದೇ ದಾಸೋಹ ರೂಪದಲ್ಲಿರ್ಬೋದು. ಹಾಗಾಗಿ ಯಾವಾಗ ಗಳಿಕೆ ಮತ್ತು ಬಳಕೆ ಈ ಎರಡರ ಸಮಾನವಾದಂತಹ ಒಂದು ಅಂತರ ಇಲ್ಲದೇ ಇರುವಂತಹ ಸ್ಥಿತಿ ಬರುತ್ತೋ ಆಗ ಸಮಾಜದಲ್ಲಿ ಯಾವುದೇ ಒಂದು ಕಡೆ ಧನ ಸಂಚಯವಾಗೋದಿಲ್ಲ, ಯಾವುದೇ ಒಂದು ಕಡೆ ಹಣ ಸಂಚಯವಾಗಿ ಇನ್ನೊಂದು ಕಡೆ ಖಾಲಿಯಾಗಿ ಆಗ ಸಮಾಜದಲ್ಲಿ ಏರುಪೇರು ಉಂಟಾಗಿ ಸಮಸ್ಯೆಗಳು ಆಗೋಕ್ಕೆ ಅವಕಾಶವಿಲ್ಲ. ಹಾಗಾಗಿ ಅದಕ್ಕೋಸ್ಕರವೇ ಅವರು ಹೀಗೆ ಈ ಒಂದು ತತ್ವವನ್ನು ತಂದಿದ್ದಾರೆ. ಇದೊಂದು. ಆಮೇಲೆ ಮುಂದಿನ ಸಮಸ್ಯೆಯನ್ನು ನೋಡ್ತಾರೆ, ಏನು ಸಂಸ್ಕಾರದ ಕೊರತೆ. ಇದು ಬಹಳ ಮುಖ್ಯ. ಯಾಕೆಂದರೆ ಮನುಷ್ಯನಲ್ಲಿ ಸಹಜವಾಗಿ ಅವನು ಇದ್ದಂತಹ ಸಮಾಜ ಇರ್ಬೋದು, ಬದುಕುವಂತಹ ಸಮಾಜ ಇರ್ಬೋದು, ವ್ಯವಸ್ಥೆ ಇರ್ಬೋದು. ಆ ವ್ಯವಸ್ಥೆ ಮತ್ತು ಸಮಾಜದಲ್ಲಿ ಅವನು ಬದುಕೋದ್ರಿಂದ ಅನೇಕ ರೂಕ್ಷತನ ಅವನಲ್ಲಿ ಇರ್ತವೆ. ಆ ರೂಕ್ಷತನ ಅಂದರೆ ಮೃಗೀಯತ್ವ. ಆ ಮೃಗೀಯತ್ವ ಹೋಗಬೇಕು ಅಂದರೆ ಅವರಿಗೆ ಒಂದು ಸಂಸ್ಕಾರವನ್ನು ಕೊಡಬೇಕು. ಯಾವಾಗ ವ್ಯಕ್ತಿ ಸಂಸ್ಕಾರವಂತನಾಗ್ತಾನೋ ಆಗ ನಿಜಕ್ಕೂ ಕೂಡ ಆ ವ್ಯಕ್ತಿಯಲ್ಲಿ ಈ ಎಲ್ಲ ಯಾವುದೇ ತತ್ವಗಳಾಗಲಿ ಅವನಲ್ಲಿ ಬರ್ತವೆ. ಹಾಗಾಗಿ ಸಂಸ್ಕಾರ ಕೊಡಬೇಕು. ಯಾವ ರೀತಿ ಕೊಡೋ ಸಂಸ್ಕಾರವನ್ನು? ಅದಕ್ಕೆ ಅವರು ಒಂದು ಏಕದೇವೋಪಾಸನೆ ಅಥವಾ ಇಷ್ಟಲಿಂಗ ಪೂಜೆ ಅಂತ. ಇಷ್ಟಲಿಂಗ ಪೂಜೆ ಅಂದ ತಕ್ಷಣ ಯಾವುದೋ ಒಂದು ವರ್ಗದ ಪೂಜೆ ಅಲ್ಲ,
ಅದು ಎಲ್ಲರಿಗೂ ಇಷ್ಟಿ ಅಂದರೆ ಅವರವರು ಕೇಳಿದಂತಹ ಏನು ಅವರವರ ಇಷ್ಟಾರ್ಥಗಳಿವೆಯೋ ಅದೆಲ್ಲವನ್ನೂ ಪೂರೈಸುವಂತಹ ಒಂದು ಇಷ್ಟಲಿಂಗ ವಿಧಾನವನ್ನು, ಯಾಕೆಂದರೆ ಎಲ್ಲ ವರ್ಗದವರನ್ನು ಯಾವುದೇ ತರತಮ ಭಾವವಾಗಲಿ, ಯಾವುದೇ ಅಂತರವಾಗಲಿ, ಯಾವುದೇ ಮೇಲಾಗಲಿ ಕೀಳಾಗಲಿ ಎಲ್ಲ ವರ್ಗದ ಜನರನ್ನು ಏಕಛತ್ರದಡಿ ತರಬೇಕು. ಒಂದೇ ಕಡೆ ಎಲ್ಲರನ್ನೂ ಒಂದೇ ಸಾಮುದಾಯಿಕವಾಗಿ ಎಲ್ಲರನ್ನು ಒಗ್ಗೂಡಿಸ್ಬೇಕು. ಹಾಗೆ ಸಾಮುದಾಯಿಕವಾಗಿ ಒಗ್ಗೂಡಿಸ್ಬೇಕಾದ್ರೆ ಅವರೆಲ್ಲರನ್ನು ಒಂದೇ ಛತ್ರದ ಅಡಿ ತರಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಬೇಕು. ಆ ಸಂಸ್ಕಾರದ ಇನ್ನೊಂದು ಹೆಸರೇ ಇಷ್ಟಲಿಂಗ. ಹಾಗಾಗಿ ಅವರು ಎಲ್ಲರಿಗೂ ಇಷ್ಟಲಿಂಗವನ್ನು ಕೊಡ್ತಾರೆ. ಅಂದರೆ ಇಷ್ಟಲಿಂಗವನ್ನು ಕೊಡ್ತಾರೆ ಅಂದರೆ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬರ್ತಾರೆ. ಗೊತ್ತು, ಯಾಕೆಂದರೆ ಆವತ್ತಿಗಾಲೇ ಸಮಾಜದ ಅನೇಕ ರೀತಿಯಲ್ಲಿ ಸುಧಾರಣೆಯನ್ನು ಮಾಡಿದಂಥ ಬಸವಣ್ಣನವರು ಎಲ್ಲರೂ ಕೂಡ ಎಲ್ಲರೂ ಅಧಿಕಾರಿಗಳೇ. ಯಾವುದಕ್ಕೆ? ಅವರ ಪೂಜೆಗೆ, ಇಷ್ಟಲಿಂಗದ ಪೂಜೆಗೆ, ದೇವರ ಪೂಜೆಗೆ ಎಲ್ಲರೂ ಕೂಡ ಅಧಿಕಾರಿಗಳೇ. ಅದರಲ್ಲಿ ಯಾವುದೇ ಲಿಂಗಭೇದವಿಲ್ಲ, ವರ್ಗಭೇದವಿಲ್ಲ, ವರ್ಣಭೇದವಿಲ್ಲ ಅಂಥೇಳಿ ಅವರು ಯೋಚನೆ ಮಾಡಿ ಈ ಇಷ್ಟಲಿಂಗ ಉಪಾಸನೆಯನ್ನು ಅಥವಾ ಏಕದೇವ ಉಪಾಸನೆಯ ಒಂದು ಸಂಸ್ಕಾರದ ಒಂದು ಸಾಧನವನ್ನು ಇವರು ಸಮಾಜ ಸುಧಾರಣೆಗೋಸ್ಕರ ಅವರು ಜಾರಿಗೆ ತರ್ತಾರೆ. ಆಮೇಲೆ ಯೋಚನೆ ಮಾಡಿದರು, ಈಗ ಅಷ್ಟೇ ಅಲ್ಲ, ನಿಜವಾಗಿ ಕೂಡ ಈ ಸಮಾಜದ ಏರುಪೇರುಗಳಿಗೆ, ಸಮಸ್ಯೆಗಳಿಗೆ ಇದ್ರ ಜೊತೆಗೆ ವರ್ಣ ವ್ಯವಸ್ಥೆಯೂ ಕೂಡ ಆ ಕಾಲದಲ್ಲಿ ಬಹಳ ವಿಶೇಷವಾಗಿ ಇತ್ತು. ಆಗ ಅವರು ಆ ವರ್ಣ ಅನ್ನುವುದಕ್ಕೆ ಇವರದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ವರ್ಣ ಅಂದರೆ ಏನೋ ಧರ್ಮಗ್ರಂಥಗಳಲ್ಲಿ ಹೇಳಿರುವಂತಹ ಜಾತಿಯ ಕುರುಹಲ್ಲ, ಅಥವಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂತಹ ಏನು ವರ್ಗ ಇದೆಯೋ ಅದು ಅಲ್ಲ. ಬಸವಣ್ಣನವರು ಹೊಸ ಅರ್ಥವನ್ನು ಆ ವರ್ಣ ಅನ್ನೋದಕ್ಕೆ ಕೊಡ್ತಾರೆ. ವರ್ಣ ಅಂದರೆ ವರ್ಣೀಯತೆ ಪ್ರೇರಿಯತೆ ಇತಿ ವರ್ಣ. ಯಾರು ತಮಗೆ ಬೇಕಾದಂತಹ ಕಾಯಕವನ್ನು, ತಮಗೆ ಇಷ್ಟತಮವಾದಂತಹ ಕಾಯಕವನ್ನು ಅಥವಾ ತಮ್ಮ ಸ್ವಭಾವಕ್ಕೆ ಅನುಗುಣವಾದಂತಹ ವೃತ್ತಿಯನ್ನು ಯಾರು ಅವಲಂಬಿಸ್ತಾರೋ ಅವರವರು ಆಯಾಯ ವರ್ಣದವರೇ ಹೊರತು ಹುಟ್ಟಿನಿಂದ ಯಾರೂ ಕೂಡ ಧರ್ಮಗ್ರಂಥದಲ್ಲಿ ಹೇಳಿರುವಂತಹ ವರ್ಣ ವ್ಯವಸ್ಥೆಯಲ್ಲ. ಅವರು ಹೇಳ್ತಾರೆ, ಏನು ನಮ್ಮ ಇವರು ಸಿದ್ದಯ್ಯ ಪುರಾಣಿಕರು ಹೇಳಿದಾಗೆ ಓದಿ ಬ್ರಾಹ್ಮಣನಾದ, ಕಾದಿ ಕ್ಷತ್ರಿಯನಾದ, ವ್ಯಾಪಾರ ಮಾಡಿ ವೈಶ್ಯನಾದ, ಎಲ್ಲರ ಸೇವೆಯನ್ನು ಮಾಡಿ ಶೂದ್ರನಾದ. ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ. ಬ್ರಾಹ್ಮಣ ಅಂದರೆ ಬ್ರಹ್ಮಂ ಜಾನಾತಿ ಇತಿ ಬ್ರಾಹ್ಮಣ. ಯಾರು ಬ್ರಹ್ಮ ಅಂದರೆ ಆ ಪರವಸ್ತುವಿನ ಅಧ್ಯಾತ್ಮ ವಿಷಯವನ್ನು ಯಾವನೇ ಕಲಿತಿರಲಿ, ಅಧ್ಯಯನ ಮಾಡಲಿ, ಸಾಧನೆ ಮಾಡಿರಲಿ, ಅವನು ಬ್ರಾಹ್ಮಣನೇ. ಅವನು ಯಾವುದೇ ವರ್ಗದ, ಯಾವುದೇ ಲಿಂಗದ ವ್ಯಕ್ತಿ ಇರಬಹುದು. ಯಾಕೆಂದರೆ ಒಂದು ಸಾರಿ ನಮ್ಮ ಶಂಕರಾಚಾರ್ಯರು ಅದನ್ನೇ ಹೇಳ್ತಾರೆ. ಶಂಕರಾಚಾರ್ಯರು ಒಂದು ಸಾರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರ್ತಾ ಇರ್ತಾರೆ. ಬಹಳ ಶುಚಿರ್ಭೂತವಾಗಿ, ಮಡಿಭೂತವಾಗಿ. ಅವನ ಎದುರಿಗೆ ಒಬ್ಬ ಚಾಂಡಾಲ ಬರ್ತಾನೆ. ಚಾಂಡಾಲನ ನೋಡಿ ಶಂಕರಾಚಾರ್ಯ, ಹೇ ಗಚ್ಚ ಗಚ್ಚ, ಹೇ ದೂರ ಸರಿಯೋ ಅಂತಾರೆ. ಆಗ ಚಾಂಡಾಲ ಹೇಳ್ತಾನೆ, ಸ್ವಾಮಿ ಗಚ್ಚ ಗಚ್ಚ, ದೂರ ಸರಿ ಅಂತ ಹೇಳಿದ್ರೆ, ಆದರೆ ದೂರ ಸರಿಯುವುದು ಯಾವುದು? ಈ ನನ್ನ ದೇಹ, ನಿನ್ನ ದೇಹದಂತೆ ಇರುವ ಈ ನನ್ನ ದೇಹ ನಿನ್ನಿಂದ ದೂರ ಸರಿಬೇಕೋ, ಅಥವಾ ನನ್ನ ಒಳಗಿರುವ ಆತ್ಮ ನಿನ್ನ ಆತ್ಮವು ಒಂದೇ, ಈ ಆತ್ಮ ನಿನ್ನ ಆತ್ಮದಿಂದ ದೂರ ಸರಿಬೇಕೋ ಅಂಥೇಳಿ ಭಾಳ ಚೆನ್ನಾಗಿ ಅವನ ಸಂಸ್ಕೃತದಲ್ಲೇ ಚಾಂಡಾಲ ಉತ್ತರ ಕೊಡ್ತಾನೆ. ಶಂಕರಾಚಾರ್ಯಗೆ ತಕ್ಷಣ ಪರಿವರ್ತನೆ ಆಗುತ್ತೆ. ಚಾಂಡಾಲೋಪಿ ಮಮ ಗುರುಹು ಅಂತ ಹೊಗಳ್ಬಿಡ್ತಾರೆ. ಮನೀಷ ಪಂಚಕ ಅಂತ ಅದರ ಮೇಲೆ 5 ಪದ್ಯಗಳನ್ನು ತುಂಬ ಚೆನ್ನಾಗಿ ಬರೆದರೆ. ಹಾಗೆ ಬಸವಣ್ಣನವರು ಕೂಡ ಈ ವರ್ಣ ವ್ಯವಸ್ಥೆಯಲ್ಲಿ ಯಾರು ಬ್ರಹ್ಮಂ ಜಾನಾತಿ ಇತಿ ಬ್ರಾಹ್ಮಣ, ಯಾರು ಬೇಕಾದರೂ ಪರತತ್ವವನ್ನು ಅಧ್ಯಯನ ಮಾಡಿದವನು, ಅಧ್ಯಾತ್ಮ ವಿಷಯದಲ್ಲಿ ಜ್ಞಾನಿಯಾದವನು, ಸಾಧಕನಾದವನು, ಅವನು ಬ್ರಾಹ್ಮಣನೇ. ಅವನು ಶೂದ್ರನಿರಲಿ, ಕ್ಷತ್ರಿಯನಿರಲಿ, ಬ್ರಾಹ್ಮಣನೇ ಆಗಿರಬೇಕು ಅಂತ ಏನಿಲ್ಲ, ಅವರು ಬ್ರಾಹ್ಮಣ. ಆಮೇಲಿನ ಕ್ಷತ ಅಂದರೆ ಕ್ಷತ್ರಿಯ ಅಂದರೆ ಯಾರು ಈ ದೇಶವನ್ನು ರಕ್ಷಣೆ ಮಾಡ್ತಾನೋ, ಕ್ಷತಾತ್ರಾಯತೆ ಇತಿ ಕ್ಷತ್ರಿಯ. ಮತ್ತೊಬ್ಬರು ಮೇಲೆ ಬಿದ್ದಾಗ, ದಾಳಿ ಬಿದ್ದಾಗ, ಅಥವಾ ಗೋಗ್ರಹಣಾದಿಗಳು ಆ ಕಾಲದಲ್ಲಿ ನಡೀತಾ ಇದ್ವು, ಆಗ ಅದರಿಂದ ರಕ್ಷಣೆ ಮಾಡ್ತಾನೋ ಅವನೇ ಕ್ಷತ್ರಿಯ. ಅವನು ಯಾವ ಕುಲದವನಾದರೂ ಕೂಡ ಆಗ್ಬೋದು, ಅವನು ಕ್ಷತ್ರಿಯ ಅಂತಾರೆ. ಯಾರೇ ಆಗಲಿ ವ್ಯಾಪಾರ ಅನ್ನುವಂತಹ ಒಂದು ವೃತ್ತಿಯನ್ನು ಅವಲಂಬಿಸಿರ್ತಾನೋ ಅವನು ವೈಶ್ಯ ಅಂತಾರೆ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾಗಿ ಶೂದ್ರ ಅನ್ನುವುದಕ್ಕೆ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳ್ತಾರೆ.
ಶೂದ್ರ ಶೂದ್ರ ಅನ್ನುವ ಪದ ನಿಷ್ಕೃಷ್ಟವಾದ ಅರ್ಥದಲ್ಲಿಲ್ಲ. ಶೂದ್ರ ಅನ್ನುವ ಪದ ಅತ್ಯಂತ ಎತ್ತರವಾದ ಉತ್ತಮವಾದ ಅರ್ಥದಲ್ಲಿದೆ ಅನ್ನುವುದನ್ನು ಬಸವಣ್ಣನವರು ಬಹಳ ಚೆನ್ನಾಗಿ ಹೇಳ್ತಾರೆ. ಶೂದ್ರ ಅಂದರೆ ಶೂ ಅಂದರೆ ದುಃಖಂ ದ್ರಾವಯತಿ ನಿವಾರಯತಿ ಇದು ಶೂದ್ರ ಅಂತ. ಮತ್ತೊಬ್ಬರ ದುಃಖವನ್ನು ಯಾರು ಸೇವೆ ಮಾಡಿ ಹೋಗಲಾಡಿಸ್ತಾನೋ, ಈಗ ಉದಾಹರಣೆಗೆ ಹರಳಯ್ಯನಂಥವರು ಅವರು ಏನು ಅವರ ಚಪ್ಪಲಿಯನ್ನು ಒಲಿತಾರೆ, ಆದರೆ ಆ ಚಪ್ಪಲಿಯನ್ನು ಮೆಟ್ಕೊಂಡು ಮುಳ್ಳು ತುಳಿದೆ ಕಲ್ಲು ತುಳಿದೆ ಆನಂದ ಪಡುವವರು ಯಾರು? ಎಲ್ಲರೂ ಮಾಡ್ತಾರೆ. ಹಾಗಾಗಿ ಮತ್ತೊಬ್ಬರ ದುಃಖವನ್ನು ತನ್ನ ವೃತ್ತಿಯಿಂದ ಸೇವಾ ಧರ್ಮದಿಂದ ಹೋಗಲಾಡಿಸುವವನು ಅವನೇ ಶೂದ್ರ. ಯಾರು ಬೇಕಾದರೂ ಶೂದ್ರರಾಗ್ಬೋದು. ಬ್ರಾಹ್ಮಣನು ಶೂದ್ರನಾಗ್ಬೋದು ವೃತ್ತಿಯಿಂದ, ಅಥವಾ ಕ್ಷತ್ರಿಯನು ಶೂದ್ರನಾಗ್ಬೋದು, ಯಾರು ಬೇಕಾದರೂ ಶೂದ್ರನಾಗ್ಬೋದು. ಈಗ ಏನು ವರ್ಣ ವ್ಯವಸ್ಥೆ ಇದೆಯೋ ಈ ವರ್ಣ ವ್ಯವಸ್ಥೆಯ ತಾರತಮ್ಯವೇ ಅವತ್ತಿನ ಸಮಸ್ಯೆಯಾಗಿತ್ತು ಈ ಸಮಾಜದಲ್ಲಿ. ಹಾಗಾಗಿ ಈ ವರ್ಣ ವ್ಯವಸ್ಥೆಯನ್ನು ನಾವು ಹೋಗಲಾಡಿಸ್ಬೇಕು ಅಂತ ಹೇಳಿ ಅದಕ್ಕೆ ವಿಶೇಷವಾದ ಅರ್ಥವನ್ನು ಬರೆದು ಬಸವಣ್ಣನವರು ಬೇಕಾದಷ್ಟು ವಚನಗಳಲ್ಲಿ ಹೇಳ್ತಾರೆ. ನೆಲನೊಂದೇ ಕೇರಿಗೆ ಶಿವಾಲಯಕ್ಕೆ ಅಂತಾರೆ. ಅಷ್ಟೇ ಅಲ್ಲ, ಎಲ್ಲರಿಗೂ ಒಬ್ಬನೇ ದೇವರು ಅಂತಾರೆ. ಹೀಗೆ ಅನೇಕ ಅವರ ಆ ವಚನ ಸಂಹಿತೆಯ ಮೂಲಕ ಈ ವರ್ಣ ವ್ಯವಸ್ಥೆಯನ್ನು ಹೋಗಲಾಡಿಸಿ ಅವರು ನಿಜವಾಗಿಯೂ ಕೂಡ ಸಮಾಜದಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿ ಸುಧಾರಣೆಯನ್ನು ಮಾಡ್ತಾರೆ. ಆಮೇಲೆ ಅಷ್ಟೇ ಅಲ್ಲ, ಬಸವಣ್ಣನವರಿಗೆ ಗೊತ್ತು ಅರಿವಿನ ಕೊರತೆ ಇದೆ ಜನತೆಯಲ್ಲಿ. ಆ ಅರಿವಿನ ಕೊರತೆ ಹೋಗಲಾಡಿಸೋದಕ್ಕೋಸ್ಕರವೇ ಅವರು ಅನುಭವ ಮಂಟಪವನ್ನು ಅವರು ಮಾಡಿದರು. ಅಷ್ಟೇ ಅಲ್ಲ, ಅನುಭವ ಮಂಟಪದಕ್ಕೆ ಮೂಲ ನಿಜವಾಗಿಯೂ ಕೂಡ ಬಿಜ್ಜಳನ ಮಾತು ಅಂತ ಒಂದು ಕಡೆ ಬರುತ್ತೆ. ಬಿಜ್ಜಳ ಕೊನೆಯಲ್ಲಿ ಎಲ್ಲ ಆದಮೇಲೆ ಈ ಪ್ರಜಾಪ್ರಭುತ್ವ ಅಂಕುರವಾಯಿತು ಅಂತ ಅವನು ಗೊತ್ತಾಗುತ್ತೆ. ಪ್ರಜಾಪ್ರತಿನಿಧಿಗಳನ್ನು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಬಿಜ್ಜಳ ಮಹಾರಾಜ ಬಸವಣ್ಣನಿಂದ ಪ್ರೇರಿತನಾದ ಪ್ರಭಾವಕ್ಕೊಳಗಾದಂತಹ ಬಿಜ್ಜಳ ಅವತ್ತೇನೆ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳನ್ನು ನೇಮಿಸ್ಕೊಂಡಿರ್ತಾನೆ. ಆಗ ಅವನು ಅಲ್ಲೊಂದು ಮಾತು ಹೇಳ್ತಾನೆ, ಇನ್ನು ಮೇಲೆ ನಿಮ್ಮ ಅಧಿಕಾರ ಪ್ರಜೆಗಳಿಗೆ ಇದೆ, ಅದಕ್ಕೋಸ್ಕರ ಅಂಥೇಳಿ ಪ್ರಜಾಪ್ರಭುತ್ವದ ಅಂಕುರವಾಗಲಿ ಅನ್ನುವಂಥ ಆ ಅಂಕುರತೆಯನ್ನು ಆ ಬಸವಣ್ಣನಿಂದ ಪ್ರಭಾವಿತನಾದ ಬಿಜ್ಜಳ ಮಹಾರಾಜ ಆಡಿರ್ತಾನೆ. ಮತ್ತು ಬಸವಣ್ಣನವರು ಅದಕ್ಕೆ ಒಂದು ಸಾಕಾರ ರೂಪವನ್ನು, ಅದಕ್ಕೆ ಒಂದು ವಿಶಾಲವಾದ ರೂಪವನ್ನು ಅನುಭವ ಮಂಟಪ ಅಂತೇಳಿ ಅದನ್ನು ಮಾಡಿ ಅದರಲ್ಲಿ ನಿಜವಾಗಿ ಕೂಡ ಎಲ್ಲರೂ ಅಲ್ಲಿ ಎಷ್ಟೆಷ್ಟು ಅಲ್ಲಿ ಸ್ತ್ರೀ ಶಿಕ್ಷಣ ಇದೆ, ಸ್ವಾತಂತ್ರ್ಯವಿದೆ. ಎಲ್ಲರೂ ಕೂಡ ಅವರವರ ಕಾಯಕದ ಬಗ್ಗೆ ಮಾತಾಡ್ಬೋದು, ಅವರವರ ಅನುಭವದ ಬಗ್ಗೆ ಮಾತಾಡ್ಬೋದು, ಅವರವರು ಕಂಡ ಸತ್ಯದ ಬಗ್ಗೆ ಮಾತಾಡ್ಬೋದು. ಎಷ್ಟೋ ಜನ ಎಂತೆಂಥ ಸಮಸ್ಯೆಗಳನ್ನು ತರ್ತಾರೆ. ಒಬ್ಬ ತರ್ತಾರೆ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನಂಥವರು ಇಲ್ಲ, ಅಥವಾ ಇನ್ನೊಬ್ಬ ಮಡಿವಾಳ ಮಾಚಯ್ಯನಂತ ಇರ್ಬೋದು, ಕಿನ್ನರಿ ಬೊಮ್ಮಯ್ಯನಂಥವ್ರು ಇರ್ಬೋದು. ಏನು ಹೇಳ್ತಾರೆ ಅವರು? ಇಲ್ಲ, ಕಾಯಕದಲ್ಲಿ ಮಗ್ನನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ದರ್ಶನವಾದರೂ ಮರೆಯಬೇಕು, ಜಂಗಮದ ಹಂಗಾದರೂ ಹರಿಬೇಕು ಅಂತಾರೆ. ಅಂದರೆ ಕಾಯಕಕ್ಕೆ ಅಷ್ಟು ನಿಮಗ್ನತೆಯನ್ನು ಕೊಟ್ಟು, ಕಾಯಕಕ್ಕೆ ಅಷ್ಟು ಒತ್ತು ಕೊಟ್ಟು, ಸತ್ಯ ಶುದ್ಧ ಕಾಯಕದಲ್ಲಿ ನಿರತನಾದ ವ್ಯಕ್ತಿ ಲಿಂಗ ಪೂಜೆಯನ್ನು ಮಾಡಬೇಕಾಗಿಲ್ಲ, ಜಂಗಮ ಎದುರಿಗೆ ಬಂದು ನಿಂತಿದ್ದರೂ ಕೂಡ ಮಾತನಾಡಿಸ್ಬೇಕಾಗಿಲ್ಲ, ಗುರುವಾಗಲಿ ಅನ್ನುವಂತಹ ದೃಢವಾದ ಕಾಯಕದ ನಿಷ್ಠೆಯನ್ನು ಕುರಿತು ಆ ಶರಣರು ಅಲ್ಲಿ ಪ್ರಶ್ನೆಯನ್ನು ಅನುಭವ ಮಂಟಪದಲ್ಲಿ ಮಾಡ್ತಾರೆ. ಆಗ ಯೋಚನೆ ಮಾಡ್ತಾರೆ, ಹೌದಾ ಅಂತೇಳಿ. ಇಲ್ಲ, ಅಲ್ಲಿ ಚರ್ಚೆ ನಡೆಯುತ್ತೆ. ಕೊನೆಯಲ್ಲಿ ಚನ್ನಬಸವಣ್ಣ ಸೂಚನೆ ಕೊಡ್ತಾರೆ, ಪ್ರಭುದೇವರು ಮುದ್ರಿಕೆ ಹಾಕ್ತಾರೆ. ಏನಂತ ಹಾಕ್ತಾರೆ? ಇಲ್ಲ ಹಾಗಲ್ಲ, ಕಾಯಕದಲ್ಲಿ ಮನೋಮಗ್ನತೆ ಇರಬೇಕು ನಿಜ, ಕಾಯಕದಲ್ಲಿ ಸತ್ಯಶುದ್ಧ ಇರಬೇಕು ನಿಜ, ಕಾಯಕದಲ್ಲಿ ಶಿವಭಾವ ಇರಬೇಕು ನಿಜ, ಕಾಯಕದಲ್ಲಿ ಶಿವನನ್ನು ಕಾಣಬೇಕು ನಿಜ. ಆದರೆ ನಿಮ್ಮ ಕಾಯಕ ನಿತ್ಯ, ಅದು ಸತ್ಯ, ಅದು ಶುದ್ಧ ಆಗಬೇಕಾದ್ರೆ ಮೊದಲು ನಿಮ್ಮ ಮನಸ್ಸು ಕಾಯಕದಲ್ಲಿ ತೊಡಗುವ ಪೂರ್ವದಲ್ಲಿ ನಿರ್ಮಲವಾಗಬೇಕು, ಪರಿಶುದ್ಧವಾಗಬೇಕು. ಆದ್ದರಿಂದ ಮೊದಲು ಲಿಂಗ ಪೂಜೆಯನ್ನು ಮಾಡಿ, ಜಂಗಮ ಸೇವೆಯನ್ನು ಮಾಡಿ, ಅದರಿಂದ ಆ ಲಿಂಗ ಪೂಜೆಯನ್ನು ಮಾಡಿದಾಗ ನಿಮ್ಮ ಮನಸ್ಸು ಪ್ರಸನ್ನವಾಗುತ್ತೆ, ಪರಿಶುದ್ಧವಾಗುತ್ತೆ. ಆಗ ಆಸೆ ಸಂಚಯನದ ಬುದ್ಧಿ ಕಾಯಕದಲ್ಲಿ ಬರೋದಿಲ್ಲ. ಆಗ ನಿಷ್ಕಾಮ ಕರ್ಮ ಆಗುತ್ತೆ, ಅದು ನಿಜವಾದ ಕಾಯಕವಾಗುತ್ತೆ ಅಂಥೇಳಿ ಕೊನೆಗೆ ಆ ಒಂದು ಠರಾವನ್ನು ಚನ್ನಬಸವಣ್ಣನವರು ಮಾಡ್ತಾರೆ. ಆಗ ಎಲ್ಲ ಒಪ್ಪಿಕೊತಾರೆ. ಪ್ರಭುದೇವರು ಅದಕ್ಕೆ ಮುದ್ರಿಕೆ ಸೈನನ್ನು ಹಾಕ್ತಾರೆ. ಅಂದರೆ ಇಂಥ ಅನೇಕ ಅವರ ಕಾಯಕದ ಅನುಭವದಲ್ಲಿ ಕಂಡುಬರುವಂತಹ ಸಂದೇಹಗಳು,
ಅಥವಾ ತಾತ್ವಿಕವಾದ ಜಿಜ್ಞಾಸೆಗಳು ಇವೆಲ್ಲವನ್ನು ಮುಕ್ತವಾಗಿ ಎಲ್ಲರ ಎದುರಿಗೆ ಯಾವುದೇ ಸಂಕೋಚವಿಲ್ಲದೆ ಅಲ್ಲಮ ಪ್ರಭುವಾಗಿರಲಿ, ಬಸವಣ್ಣನಾಗಿರಲಿ, ಚನ್ನಬಸವಣ್ಣನಾಗಿರಲಿ, ಯಾರೇ ಆಗಿರಲಿ ಎಲ್ಲರಿಗೂ ಸಮಾನವಾಗಿ ಅದನ್ನು ಪ್ರಶ್ನಿಸುವ, ಅದರ ಜಿಜ್ಞಾಸೆಗೆ ಉತ್ತರವನ್ನು ಪಡೆಯುವಂತಹ ಒಂದು ಆಧಿಕಾರಿಕ ವ್ಯವಸ್ಥೆ ಆ ಅನುಭವ ಮಂಟಪದಲ್ಲಿತ್ತು. ಅದರ ಮುಖಾಂತರ ಜನತೆಗೆ ಅರಿವನ್ನು ಕೊಟ್ಟರು. ಯಾಕೆಂದರೆ ಸಂಸ್ಕಾರವೂ ಇರಬೇಕು, ಸಂಸ್ಕಾರದ ಜೊತೆಗೆ ಅರಿವು ಇರಬೇಕು. ಆಗ ಸಮಾಜದ ಅನೇಕ ಸಮಸ್ಯೆಗಳು ಪರಿಹಾರವಾಗಿ ಸಮಾಜ ಒಂದು ಸ್ವಾಸ್ಥ್ಯ ಸಮಾಜವಾಗುತ್ತೆ ಅನ್ನೋದನ್ನ ಸಮಾಜ ವಿಜ್ಞಾನಿ, ಅರ್ಥಶಾಸ್ತ್ರಜ್ಞ, ಮನೋವಿಜ್ಞಾನಿ ಬಸವಣ್ಣನವರು ತುಂಬ ಚೆನ್ನಾಗಿ ಅದನ್ನು ಮೈಗೂಡಿಸ್ಕೊಂಡಿದ್ರು, ಅರ್ಥ ಮಾಡಿಕೊಂಡಿದ್ರು. ಅಷ್ಟೇ ಅಲ್ಲ, ಇನ್ನು ಕೊನೆಯಲ್ಲಿ ಆಯಿತು. ಈಗ ಮುಂದೆ ಏನು ಸಮಸ್ಯೆ ಹಾಗೆ ಅಂತಂದರೆ, ಬಸವಣ್ಣನವರು ಸಮಾಜವನ್ನು ತಿದ್ದೋಕೆ ಒಂದು ಹೊಸ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅದು ನಿಜವಾಗಿಯೂ ಅದು ಒಂದು ರೀತಿ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿರುವಂತಹ ಒಂದು ಜಾರಿ ಪದ್ಧತಿ. ಅದು ಏನು? ಅದು ಆತ್ಮಶಿಕ್ಷಾರ್ಹ ಪದ್ಧತಿ. ನಮ್ಮ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಮಾಜವನ್ನು ತಿದ್ದೋಕೆ, ಸೇವಕರನ್ನು ತಿದ್ದೋಕೆ ಮತ್ತು ಶಿಷ್ಯರನ್ನು ತಿದ್ದುವುದಕ್ಕೆ ಈ ಒಂದು ಬಸವಣ್ಣನವರು ಹಾಕಿದಂತಹ ಆತ್ಮಶಿಕ್ಷಾರ್ಹ ಪದ್ಧತಿಯನ್ನು ಅವರ ಶಿವ ಬದುಕಿನಲ್ಲಿ ತುಂಬ ಅದನ್ನು ಅಳವಡಿಸ್ಕೊಂಡಿದ್ದರು. ಏನು ಆತ್ಮಶಿಕ್ಷಾರ್ಹ ಪದ್ಧತಿ ಅಂದರೆ, ಮೃತ್ಯಾಪರಾಧೋ ಸ್ವಾಮಿನೋ ದಂಡ ಅಂತ ವಚನದಲ್ಲಿ ಬಸವಣ್ಣನವರು ಈ ಮಾತನ್ನೇ ಬಳಸ್ತಾರೆ. ಮೃತ್ಯಾಪರಾಧೋ ಸ್ವಾಮಿನೋ ದಂಡ. ಯಾರ ಒಬ್ಬ ಸೇವಕ ಏನಾದರೂ ತಪ್ಪು ಮಾಡಿದರೆ ಆಗ ಆ ಸೇವಕನಿಗೆ ಶಿಕ್ಷೆಯನ್ನು ಕೊಡುವುದಲ್ಲ, ಸೇವಕ ಮಾಡಿದ ತಪ್ಪಿನ ಪರವಾಗಿ ತಾನು ಅವನ ತಪ್ಪಿಗೋಸ್ಕರ ತಾನು ಶಿಕ್ಷೆಯನ್ನು ಏನು ಅನುಭವಿಸ್ತಾರೋ, ಶಿಕ್ಷೆಯನ್ನು ತಗೊತಾರೋ ಅದಕ್ಕೆ ಆತ್ಮಶಿಕ್ಷಾರ್ಹ ಪದ್ಧತಿ ಅಂತ. ಇದು ಬಹಳ ಸಮಾಜವನ್ನು ತಿದ್ದುವಂತಹ ಬಹಳ ಅತ್ಯುತ್ತಮವಾದ ಪದ್ಧತಿ. ಅದಕ್ಕಾಗಿ ವಿವಿಧ ಕಾಯಕದ ಪಡೆಯನ್ನು ಅವರು ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಈಗ ತೆಕ್ಕೆ ಕಾಯಕದವರಿರ್ಬೋದು, ಮುಳ್ಳಾವಿಗೆ ಕಾಯಕದಿರ್ಬೋದು, ಆಮೇಲಿಂದ ಇನ್ನು ಅನೇಕ ಕಾಯಕದ ಪಡೆಗಳನ್ನೇ ಸೃಷ್ಟಿ ಮಾಡ್ತಾರೆ. ಈಗ ಉದಾಹರಣೆಗೆ ಒಬ್ಬ ಏನು ತೆಕ್ಕೆ ಕಾಯಕದವನಿರ್ತಾನೆ. ಅದಕ್ಕೆ ಮುಂಚಿತವಾಗಿ ಒಬ್ಬ ಜನರನ್ನು ಹೊತ್ತಾರೆ ಕಾಯಕದಲ್ಲಿ ತೊಡಗಿಸಲು ಅವರನ್ನು ಎಚ್ಚರಗೊಳಿಸುವಂತಹ ಕಾಯಕದವನು ಇರ್ತಾರೆ. ಊರ ಹೊರಗೆ ಅವರು ಕೂಗ್ತಾರೆ, ಎಲ್ಲರೂ ಎಚ್ಚರ ಆಗಿದ್ದಾರಾ, ಎಲ್ಲರೂ ಮುಖಮಾರ್ಜನೆ ಮಾಡಿದ್ದಾರಾ, ಎಲ್ಲರೂ ಕೂಡ ಕಾಯಕಕ್ಕೆ ಸಿದ್ಧರಾಗಿದ್ದಾರಾ ಅನ್ನುವುದನ್ನು ಸೂಚನೆಗೋಸ್ಕರ ಅವನು ಕೂಗ್ತಾನೆ. ಆಮೇಲೆ ಅದರಲ್ಲಿ ಇನ್ನು ತೆಕ್ಕೆ ಕಾಯಕದ ಅಯ್ಯಗಳು ಬರ್ತಾರೆ. ತೆಕ್ಕೆ ಕಾಯಕದ ಅಯ್ಯಗಳ ಕೆಲಸ ಏನು ಅಂದರೆ, ಪ್ರತಿ ಮನೆಯನ್ನು ಸಂದರ್ಶನ ಮಾಡೋದು, ಪ್ರತಿ ಮನೆಯ ಒಳಗೂ ಹೋಗೋದು, ಯಾರ ಮನೆಯಲ್ಲಿ ಹೇಗೆ ವ್ಯವಸ್ಥೆ ಇದೆ, ಸೋಮಾರಿಗಳು ಮಲಗಿದ್ದಾರೆಯಾ, ಮುಖಮಾರ್ಜನೆ ಮಾಡಿದ್ದಾರೆಯಾ, ಕಾಯಕಕ್ಕೆ ಸನ್ನದ್ಧರಾಗಿದ್ದಾರೆಯೋ ಇಲ್ಲವೋ ಅನ್ನುವಂಥದ್ದನ್ನು ನೋಡಿ ಯಾವುದಾದ್ರೂ ಮನೆಗೆ ಹೋದರೆ ಅಲ್ಲಿ ಅಥವಾ ಆ ಮನೆಯಲ್ಲಿ ಸರಸ ಇದೆಯಾ, ವಿರಸ ಇದೆಯಾ, ಜಗಳ ಇದೆಯಾ, ಗಂಡ ಹೆಂಡರ ಮಧ್ಯೆ ಜಗಳ ಇದೆಯಾ ಅನ್ನುವುದನ್ನೆಲ್ಲ ಗಮನಿಸಿ ಹೋಗಿ ಆ ಮನೆ ಒಳಗೆ ಹೋಗ್ಬಿಟ್ಟು ಆ ಕಾಯಕದ ಅಯ್ಯ ಅಲ್ಲಿ ಕಂಬ ಇರುತ್ತಲ್ಲ, ಕಂಬಕ್ಕೆ ತೆಕ್ಕೆ ಒಯ್ಕೊಂಡು ನಿಂತುಬಿಟ್ಟಿರ್ತಾನೆ. ಅದು 1 ಗಂಟೆ ಅಲ್ಲ, 1 ದಿವಸವಾಗಲಿ 2 ದಿವಸವಾಗಲಿ ಎಲ್ಲಿಯವರೆಗೆ ತೆಕ್ಕೆಯನ್ನು ಬಿಡೋದಿಲ್ಲ ಅಂದರೆ ಆ ಮನೆಯ ಜನ ಬಂದು ತಪ್ಪೊಪ್ಪಿಗೆಯನ್ನು ಸಲ್ಲಿಸಬೇಕು. ಇಲ್ಲ ಸ್ವಾಮಿ, ನಮ್ಮ ತಪ್ಪಾಯಿತು, ಇಷ್ಟೊತ್ತು ಮಲಗಿದ್ದು, ಅಥವಾ ನಾವು ಕಾಯಕಕ್ಕೆ ಸಿದ್ಧರಾಗದೇ ಇರೋ ತಪ್ಪಾಯಿತು, ಅಥವಾ ನಮ್ಮಲ್ಲೇ ಪರಸ್ಪರ ಜಗಳ ಆಗಿದ್ದಕ್ಕೆ ತಪ್ಪಾಯಿತು, ಅಥವಾ ನಾವು ಇಂಥ ಕೆಟ್ಟ ಕೆಲಸ ಮಾಡಿದ್ದೀವಿ ಎಲ್ಲವನ್ನೂ ತಮ್ಮ ತಪ್ಪೊಪ್ಪಿಗೆಯನ್ನು ಅವನ ಪಾದಕ್ಕೆ ಆ ಜಂಗಮಕ್ಕೆ ಒಪ್ಪಿಸಿದ ಮೇಲೆ ಅವನು ಆ ಕಂಬವನ್ನು ತಬ್ಬಿಕೊಂಡಿರ್ತಿದ್ನಲ್ಲ ಅದನ್ನು ಬಿಟ್ಟು ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದ. ನೋಡಿ, ಅವರು ಮನೆಯ ಸದಸ್ಯರು ಮಾಡಿದ ತಪ್ಪಿಗಾಗಿ ಆತ್ಮಶಿಕ್ಷಾರ್ಹ ಈ ಜಂಗಮ ಮಾಡ್ತಿದ್ದ. ಇನ್ನು ಒಬ್ಬ ಮುಳ್ಳಾವಿಗೆ ಕಾಯಕದ ಐನಾರು ಇರ್ತಾಯಿದ್ರು. ಅವರು ಏನು ಅಂದರೆ, ಇಡೀ ಓಣಿಯ ಸ್ವಾಸ್ಥ್ಯವನ್ನೆಲ್ಲ ನೋಡ್ಕೊಳೋದು ಅವರ ಜವಾಬ್ದಾರಿ. ಆ ಓಣಿಯ ಪ್ರತಿಯೊಂದು ಮನೆಯ ವ್ಯವಹಾರವನ್ನೆಲ್ಲ ತಿಳ್ಕೊತಾ ಇದ್ದರು. ಏನಾದರೂ ಆ ಓಣಿಯ ಜನರಲ್ಲಿ ಪರಸ್ಪರ ವೈಷಮ್ಯವೋ ಜಗಳವೋ ಏನಾದರೂ ಆದರೆ
ಅವನು ಆ ಓಣಿ ಮಧ್ಯದಲ್ಲಿ ಮುಳ್ಳ ಹಾವಿಗೆಯ ಮೇಲೆ ನಿಂತ್ಕೊಂಡ್ಬಿಡನು, ಕಂಬದಂತೆ ನಿಂತ್ಕೊಂಡ್ಬಿಡನು. ಅದು ಎಷ್ಟೊತ್ತನಾಗಲಿ ಎಷ್ಟು ದಿವಸನಾಗಲಿ. ಆಗ ಅವನ ಆ ನಿಂತಿರೋದನ್ನು ನೋಡಿ ಆಗ ಸ್ವಯಂ ಪರಿವರ್ತನೆಯನ್ನು ಹೊಂದಿದ ಆ ಜನ, ಆ ಓಣಿಯ ಜನ ಬಂದು ಆ ತೆಕ್ಕೆಯ ಕಾಯಕದ ಐನವರಿಗೆ ಅವರ ಪಾದಕ್ಕೆ ತಮ್ಮ ತಪ್ಪನ್ನು ಒಪ್ಕೊಳ್ತಾಯಿದ್ರು, ಸಲ್ಲಿಸ್ತಾಯಿದ್ರು. ಆವಾಗ ಮುಳ್ಳಾವಿಗೆಯಿಂದ ಕೆಳಗೆ ಇಳಿತಾಯಿದ್ರು. ಅಂದರೆ ಇದು ಆತ್ಮಶಿಕ್ಷಾರ್ಹ ಪದ್ಧತಿ ಏನಿದೆ, ಇದು ಬಸವಣ್ಣನವರು ಸಮಾಜವನ್ನು ಸುಧಾರಣೆ ಮಾಡೋಕ್ಕೆ ತಂದಂತಹ ಒಂದು ಪದ್ಧತಿ. ಹೀಗೆ ಬಸವಣ್ಣನವರು ಅವತ್ತಿನ ಸಮಾಜದಲ್ಲಿ ಕಂಡಂತಹ ಅನೇಕ ಸಮಸ್ಯೆಗಳನ್ನು ಮೊದಲು ಗುರುತಿಸಿದ್ರು. ಅದು ನಿಜವಾದಂತಹ ಸಮಾಜ ಸುಧಾರಣೆಯ, ಸಮಾಜ ವಿಜ್ಞಾನಿಯ ಮೊದಲನೇ ಕೆಲಸ. ಆ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡಿದರು. ಆಯಾಯ ಸಮಸ್ಯೆಗಳಿಗೆ ಅನುಗುಣವಾದಂತಹ ಪರಿಹಾರ ಏನು ಅನ್ನೋದನ್ನ ಅವರು ಕಂಡಿಡ್ಕೊಂಡು ಆ ಸಮಸ್ಯೆಗಳನ್ನೆಲ್ಲ ಅನುಕ್ರಮವಾಗಿ ಒಂದೊಂದೇ ಸಮಸ್ಯೆಗಳನ್ನು ಬಿಡಿಸ್ತಾ 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 ಅವರು ಸಮಾಜವನ್ನು ಸುಧಾರಣೆ ಮಾಡಿದರು. ಆದರೆ ಇನ್ನೂ ಕೂಡ ಸಮಸ್ಯೆಗಳು ಇವೆಯಾ? ಹೌದು. ಯಾಕೆಂದರೆ ಇವತ್ತಿನ ಜ್ಞಾನಯುಗ ಇರ್ಬೋದು ಅಥವಾ ಅತಿ ನಾಗರಿಕತೆಯ ಯುಗ ಇರ್ಬೋದು, ಎಲ್ಲವನ್ನೂ ಅಂಗೈಯಲ್ಲಿಯೇ ಕಾಣುವಂತಹ ಯುಗ ಇರ್ಬೋದು. ಇಂಥ ಈ ಯುಗದಲ್ಲಿಯೂ ಕೂಡ ಏನು ಇವತ್ತು ಅತ್ಯಾಚಾರವಾಗಲಿ ಅನಾಚಾರವಾಗಲಿ ಕೊಲೆ ಸುಲಿಗೆಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಸಮಾಜದಲ್ಲಿ ನಡೀತವೋ ಇವಕ್ಕೂ ಕೂಡ ಬಸವಣ್ಣನವರ ಸಂಹಿತೆಯನ್ನು, ವಚನಗಳನ್ನು ನಾವು ಓದಿದರೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಕ್ಕುತ್ತೆ. ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಯಾಕಿವತ್ತು ಸಮಾಜದಲ್ಲಿ ಅತ್ಯಾಚಾರ ಆಗುತ್ತೆ? ಯಾಕಾಗುತ್ತೆ ಅಂದರೆ ಏನು ಹೊಳಗೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋ ಅರಿವಿಲ್ಲ. ಅಷ್ಟೇ ಅಲ್ಲ, ಬರೀ ತನ್ನ ಅವರಿಗೆ ಹೊರಗಿನ ಸೌಂದರ್ಯವನ್ನು ನೋಡಿ ಅಥವಾ ಆ ಮನಸ್ಸಿಗೆ ಸಂಸ್ಕಾರವಿಲ್ಲದೆ ಮನಸ್ಸಿನ ವಿಕಾರಗೊಂಡು ಇತ್ಯಾದಿಗಳೆಲ್ಲ ಆಗ್ತದೆ. ಇದಕ್ಕೆಲ್ಲ ಬಸವಣ್ಣನವರು ಪರಿಹಾರ ವಚನದಲ್ಲಿದೆ. ಯಾಕೆಂದರೆ ಮೊದಲು ಆಹಾರ ಪದ್ಧತಿ ಶುದ್ಧವಾಗಬೇಕು. ನಾವು ತಿಂದ ಆಹಾರವೇನೇ ಅತ್ಯಂತ ಸೂಕ್ಷ್ಮವಾದ ರೂಪವೇನೇ ಮನಸ್ಸಾಗೋದ್ರಿಂದ ಆ ಮನಸ್ಸಿನ ತತ್ವ 16ನೇ ತತ್ವ ಏನಿದೆ, ಆ ಮನಸ್ತತ್ವವೇ ಆಹಾರದ ಸೂಕ್ಷ್ಮ ಇರೋದರಿಂದ ನಾವು ಯಾವಾಗಲೂ ಶುದ್ಧ ಸಾತ್ವಿಕ ಆಹಾರವನ್ನು ತಿಂದರೆ ಆಗ ಮನಸ್ಸಿನಲ್ಲಿ ವಿಕಾರ ಉಂಟಾಗಲ್ಲ. ಮನಸ್ಸಿನಲ್ಲಿ ವಿಕಾರ ಉಂಟಾಗದೆ ಹೋದರೆ ಹೊರಗಿನ ಆ ಭೂತಗಳು ವಿಕಾರ ಉಂಟಾಗಲ್ಲ. ಹಾಗಾಗಿ ಪ್ರತಿಯೊಂದು ಹೆಣ್ಣನ್ನು ಕೂಡ ಮಾತೃದೃಷ್ಟಿಯಿಂದ, ತಾಯಿಯ ಅಂತಃಕರಣದ ದೃಷ್ಟಿಯಿಂದ ನೋಡ್ತಾನೆ. ಆಗ ಇಂತಹ ಏನು ಅತ್ಯಾಚಾರಗಳಂತಹ ಎಷ್ಟೋ ಈ ಸಮಸ್ಯೆಗಳಿಗೆ ಬಸವಣ್ಣನವರ ಮಾತಿನಲ್ಲಿ ನಾವು ಪರಿಹಾರವನ್ನು ಕಂಡ್ಕೊಬೋದು. ಅನಾಚಾರಕ್ಕೂ ಅಷ್ಟೇ ಬೇಕಾದಷ್ಟು ಹಾಗೆ. ಹೀಗೆ ಇವತ್ತಿನ ಆಧುನಿಕ ಯುಗದಲ್ಲಿ ಜಗತ್ತಿನಲ್ಲಿ ಕಂಡುಬರುವಂತಹ ಅತ್ಯಂತ ಕ್ಲಿಷ್ಟಕರವಾದ, ಜಟಿಲವಾದ ಅನೇಕ ಸಮಸ್ಯೆಗಳು ವಿಶ್ವದಲ್ಲಿಯೇ ಏನಿವೆ, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಸೂಕ್ಷ್ಮವಾಗಿ ಬಸವಣ್ಣನವರ ವಚನಗಳನ್ನು ಅಧ್ಯಯನ ಮಾಡಿದಾಗ, ಮುಕ್ತವಾಗಿ ಅಧ್ಯಯನ ಮಾಡಿದಾಗ, ಯಾವುದೇ ಒಂದು ಇದನ್ನು ಇಟ್ಕೊಂಡೇ ಅಧ್ಯಯನ ಮಾಡಿದಾಗ ಅವರ ವಚನಗಳ ಸಂಹಿತೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ನಾವು ಉತ್ತರವನ್ನು ಅನಿಸುತ್ತೆ. ಹಾಗಾಗಿ ಬಸವಣ್ಣ ನಿಜವಾಗಿಯೂ ಕೂಡ, ಯಾಕೆಂದರೆ ಎಲ್ಲ ಕಡೆ ಬಸವ ಜಯಂತಿ ಮಾಡೋದಕ್ಕಿಂತಲೂ ಈ ಕ್ಷೇತ್ರದಲ್ಲಿ ಮಾಡುವಂತಹ ಬಸವ ಜಯಂತಿಗೆ ಒಂದು ವಿಶೇಷ ಕಿಮ್ಮತ್ತು ಇದೆ. ಯಾಕೆ? ಸಾಕ್ಷಾತ್ ಬಸವ ತತ್ವ ಸ್ವರೂಪಿಗಳೇ ಆದ, ಬಸವ ತತ್ವದ ಪ್ರಯೋಗಶಾಲೆಯನ್ನು ಮಾಡಿದಂತಹ, ಅಥವಾ ತನ್ನ ಉಸಿರು, ಬದುಕು, ದಾಸೋಹ, ಯಾಕೆಂದರೆ ಬಸವಣ್ಣ ದಾಸೋಹಕ್ಕೆ ತನ್ನ ತನು ಸವೆಯುವಂತೆ ಮಾಡು, ಧನ ಸವೆಯುವಂತೆ ಮಾಡು, ಮನಸವೆ ಏನೇ ಅದೆಲ್ಲವನ್ನೂ ಕೂಡ ಇಡೀ ಬಸವ ಏನು ತತ್ವ ಇದೆ ಆ ಎಲ್ಲ ತತ್ವಗಳನ್ನು ಪರಮಪೂಜ್ಯರು ತಮ್ಮ ದಾಸೋಹದಲ್ಲಿ, ತಮ್ಮ ಲಿಂಗ ತಪಸ್ಸಿನಲ್ಲಿ, ಸಮಾಜವನ್ನು ತಿದ್ದುವುದರಲ್ಲಿ, ಸಂಸ್ಕಾರವನ್ನು ಕೊಡುವುದರಲ್ಲಿ, ವಿಶೇಷವಾಗಿ ಅನಾಥ ಮಕ್ಕಳ ಅಂತರಂಗದಲ್ಲಿ ದೇವರನ್ನು ಕಾಣುವ ದೃಷ್ಟಿಯಲ್ಲಾಗಲಿ ಈ ಎಲ್ಲ ಆಯಾಮಗಳಲ್ಲಿಯೂ ಕೂಡ ಬಸವಣ್ಣನನ್ನೇ ಪರಮಪೂಜ್ಯರು ತುಂಬಿಕೊಂಡಿದ್ದರಿಂದ ಬಸವ ಜಯಂತಿಯನ್ನು ಪರಮಪೂಜ್ಯರ ಸ್ಮರಣೆಯೊಂದಿಗೆ ಆಚರಣೆ ಮಾಡೋದು ನಿಜಕ್ಕೂ ಕೂಡ ಅದು ಅರ್ಥವತ್ತಾಗಿರುತ್ತೆ. ಅಷ್ಟೇ ಅಲ್ಲ, ಅದರಿಂದ ಪ್ರಯೋಜನವಾಗುತ್ತೆ. ಹಾಗಾಗಿ ಇವತ್ತು ಏನು ಇಲ್ಲಿ ಈ ಬೋಧಕ ಮತ್ತು ಬೋಧಕೇತರರ ಸಂಘ ಇಲ್ಲಿ ಬಸವ ಜಯಂತಿಯ ಸಮಾರೋಪ ಅಂದರೆ ಅದು ಎಲ್ಲ ಕಡೆ ಆಗಿದೆ, ಈ ಸಮಾರೋಪ ಅಂತ ಹಮ್ಮಿಕೊಂಡಿದೆ. ಹಾಗಾಗಿ ಇಂಥ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಪರಮಪೂಜ್ಯರಿರುವರ ಸಾನ್ನಿಧ್ಯದಲ್ಲಿ ನನ್ನ 2 ಶುಭ ನುಡಿಯನ್ನು
ಆಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನೆಲ್ಲ ನುಡಿ ಪುಷ್ಪವನ್ನು ಪರಮಪೂಜ್ಯರ ಶಿವಚರಣಗಳಲ್ಲಿ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶಿವಂ ಭೂಯ.